ರಮೇಶ್ ಸರ್ ಮನೆಗೂ ನಾನು ಹೋಗಿದ್ದೆ ಸರ್. ಸರ್ ನಾನು ಇದನ್ನು ಇನ್ಸ್ಟಾಗ್ರಾಮಲ್ಲಿ ಹಾಕೋಕ್ಕೂ ಮುಂಚೆ ಫಸ್ಟುದು ನಾನು ಅಪ್ಪಣ್ಣ ಅವ್ರದ್ದು ಮತ್ತು ಇನ್ನೊಂದು ಸರಿ ತುಂಬ ಒಂದು ಕ್ಲಾರಿಫೈ ಕೊಡೋಕ್ಕೆ ಇಷ್ಟಪಡ್ತೀನಿ. ಜೀವ ಹೋದರೂ ಪರವಾಗಿಲ್ಲ ಅಂತ ಟರ್ನ್ ಹೊಡೆದ ಮಿಂಚು ಅಂತೆಲ್ಲ ಪ್ರಸಾರ ಆಗುತ್ತೆ. ನಾನು ಯಾವ ಟರ್ನು ಹೊಡೆದಿಲ್ಲ ಸರ್. ಈ ಸಿನಿಮಾ ತಂಡದವರೆಲ್ಲ ಸೇರಿ ಬಲವಂತವಾಗಿ ಮಾಡಿಸ್ಕೊಂಡಿದ್ದಂತಹ ವಿಡಿಯೋ ಅದು. ಆ ವಿಡಿಯೋ ಎಲ್ಲ ಟರ್ನ್ ಈಗಲೂ ಕೂಡ ಎಲ್ಲೇ ಹೋದರೂ ನೀನು ವಾಪಸ್ ತೊಗೊಂಡ ಕೇಸು ವಾಪಸ್ ತೊಗೊಂಡು ಅವನು ಆರಾಮಾಗಿ ಓಡಾಡ್ಕೊಂಡಿದ್ದಾನೆ ಆಚೆ, ಈ ಥರನೇ ತುಂಬ ಟಾಕ್ಸ್ ಬರ್ತಿದೆ. ನಾನು ಯಾವುದೇ ತರಹದ ಒಂದು ಕೇಸ್ ವಾಪಸ್ ತೊಗೊಂಡಿಲ್ಲ. ಅದೊಂದು ಈ ಟೀಮ್ ಬಲವಂತವಾಗಿ ನಾನು ಮಾಡಿಕೊಟ್ಟಂತಹ ಅದು ವಿಡಿಯೋ ಅಷ್ಟೇ. ಅದು ನಾನು ಯಾವ ಟರ್ನು ನಾನು ತೊಗೊಂಡಿಲ್ಲ. ಇದೊಂದು ಕ್ಲಾರಿಫೈ ಮಾಡೋಕ್ಕೆ ಇಷ್ಟಪಡ್ತೀನಿ. ಈಗ ನಮ್ಮ ಭಾರತದ ದಕ್ಷಿಣ ಭಾಗದ ಒಬ್ಬ ಸಾರ್ವಭೌಮ ರಾಜ್ಕುಮಾರ್ ಅವ್ರನ್ನ ಕಳ್ಕೊಂಡಿದ್ದೀವಿ. ಹಾಗೆ ವಿಷ್ಣುವರ್ಧನ್ ಕಳ್ಕೊಂಡಿದ್ದೀವಿ, ಅಂಬರೀಷ್ ಅವ್ರನ್ನ ಕಳ್ಕೊಂಡಿದ್ದೀವಿ. ಈಗ ನಮ್ಮ ಕಳಸ ನಮ್ಮ ರಾಜ್ಯದ ಒಂದು ಕಳಸ ಇದ್ದಂಥ ಇದ್ರು ಪುನೀತ್ ರಾಜ್ಕುಮಾರ್ ಅವರನ್ನು ಕಳ್ಕೊಂಡಿದ್ದೀವಿ. ಆ ದುಃಖದಲ್ಲಿ ನಮ್ಮ ರಾಜ್ಯ ಪೂರ್ತಿ ಎಲ್ಲ ಕನ್ನಡಿಗರು ಇನ್ನೂ ಅದು ಒಂದು ಇನ್ನೂ ಬಿಟ್ಟು ಬಂದಿಲ್ಲ, ಆ ದುಃಖದಲ್ಲಿ ಇನ್ನೂ ಹೊರಗೆ ಬಂದಿಲ್ಲ. ಆಗಿರುವಾಗ ಶಿವಣ್ಣನವರ ದೊಡ್ಡ ಮನೆಯ ಶಿವಣ್ಣನವರ ಸಾವನ್ನು ಬಯಸುವಂಥ ಮನಸ್ಥಿತಿ ಇದೆಯಲ್ಲ, ಕೆಟ್ಟ ಮನಸ್ಥಿತಿ, ಇದು ಯಾರಿಗೆ ಅದು ತಡ್ಕೊಳಕ್ಕಾಗುತ್ತೆ ಅನ್ನೋದನ್ನು ಸ್ವಲ್ಪ ಯೋಚನೆ ಮಾಡಬೇಕಲ್ಲ ಸರ್. ಹಾಗೆ ದರ್ಶನ್ಗೆ ಏನೋ ಅಪರಾಧ ಏನೋ ಆಗಿರ್ಬೋದು, ಆದರೆ ಅವ್ರಿಗೂ ಸಹ ಒಂದು ಕೆಟ್ಟದನ್ನು ಬಯಸೋದು, ಧ್ರುವಸರ್ಜ ಅವ್ರಿಗೂ ಸಹ ಕೆಟ್ಟದನ್ನ ಬಯಸೋದು, ಇದು ಅಲ್ಲ ಮನಸ್ಥಿತಿ ಹೇಳೋದು ಸರ್. ಮನಸ್ಥಿತಿ ಒಬ್ಬ ಹೆಣ್ಮಗು ಮೇಲೆ ಯಾವ ರೀತಿ ಅವನು ಏನು ಹೇಳ್ತಾನೆ, ಪ್ರೋವೋಕ್ ಮಾಡಿದ್ರು, ಆ ಥರ ಮಾತಾಡೋದಕ್ಕೆ ಪ್ರೋವೋಕ್ ಮಾಡಿದ್ರು ಅಂತಾನೆ ಸರ್. ನಾನು ಒಬ್ಳು ಕಲಾವಿದೆ, ನನಗೆ ಫಸ್ಟ್ ಆಫ್ ಆಲ್ ಅವ್ನು ಆ ಥರ ಮಾತಾಡ್ತಾನೆ ಅನ್ನೋದು ಒಂದು ಯೋಚನೆಗೆ ಸಹ ಇಲ್ಲ. ನಾನು ಈಗ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಮೊದಲನೇ ಲಾಂಚ್ ಎಪಿಸೋಡಲ್ಲಿ ಬೇಕಾದ್ರೆ ತೆಗೆದು ನೋಡಿ. ಇವಾಗ ಅಂತ ಈ ಮಟ್ಟಿಗೆ ನಾನು ಹೇಳಿಕೆ ಕೊಡ್ತಿಲ್ಲ, ಆವಾಗಲೇ ನಾನು ಹೇಳಿಕೆ ಕೊಟ್ಟಿದ್ದೀನಿ. ನನಗೆ ಕಲಾವಿದೆ ಆಗಬೇಕು, ನಾನೊಬ್ಳು ಡ್ಯಾನ್ಸರ್ ಆಗಬೇಕು ಅಂತ ಕಿಚ್ಚು ಹುಟ್ಟಿದ್ದೆ ಕಲಾಸಿಪಳ್ಯ ಸಿನಿಮಾ ಸುಂಟ್ರಗಾಡಿ ಸಾಂಗು, ರಕ್ಷಿತಾ ಮೇಡಮ್ ಮತ್ತು ದರ್ಶನ್ ಸರ್ ಜೋಡಿ ನೋಡಿ. ನಾನು ಇವತ್ತಿಗೂ ಕಲಾವಿದೆ ಆಗೋಕ್ಕೆ ಒಂದು ಹುಮ್ಮಸ್ಸು, ಒಂದು ಸ್ಟ್ರೆಂತು.